ಹೇಳಿ ಮೇಡಮ್. ಎಲ್ಲ ಮಾಧ್ಯಮ ಮಿತ್ರರ ಪಾದಕ್ಕೆ ನಮಸ್ಕಾರ. ಮತ್ತೆ ದೇಶವನ್ನು ಕಾದು ಇವಾಗ ಒತ್ತೆ ಇಟ್ಟು ಬಂದಂಥ ಎಲ್ಲ ನನ್ನ ತಮ್ಮರಿಗೆ ಅವ್ರ ಪಾದಕ್ಕೆ ನಮಸ್ಕಾರ. ಹಾಗೆ ಎಲ್ಲ ಕನ್ನಡ ಜನತೆಗೆ ಅವ್ರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ನಾವು ಒಂದು ಗ್ಲಿಮ್ಸ್ ಅಂತ ನಾವು ಟ್ರೇಲರ್ ಲಾಂಚ್ ಮಾಡ್ಬೇಕಂತಾನೆ ಇದು ಮಾಡಿದ್ವಿ. ಬಟ್ ಒಂದೇನೋ ಒಂದು ಜಲಕ ಇದು ಮಾಡ್ಬೇಕಂತ ಇದು. ಬಟ್ ಇವತ್ತು ಏನು ಮಾತಾಡಬೇಕು ಏನು ನನಗೆ ಏನೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬಂದು ನೋಡಿದ್ರೆ ಅಲ್ಲೆಲ್ಲ ರೌಡಿನ ಕಾಣ್ತಾ ಇದ್ದಾರೆ ಅವರು ರವಿಚಂದ್ರ ಅವರು. ಆದರೆ ಎಷ್ಟೋ ದಿನದ ಕನಸುಗಳು ರೀ ನಮ್ಮದು. ಏನು ಮಾಡಬೇಕು ಏನಿಲ್ಲ, ಎಲ್ಲ ಅವಮಾನಗಳು ಎಲ್ಲ ಹೊತ್ತು ಅದೆಲ್ಲ ಮೆಟ್ಟಿ ನಿಂತು ಬಿಡು. ಏನೋ ಬೇಡ ಅಂತ ಲಾಸ್ಟ್ ಮೂಮೆಂಟಿಗೆ ಬಂದಾಗ ಈ ಒಂದು ಬೆಳಕು ನನಗೆ ದಾರಿಗೆ ಬಂತಿದೆ. ಒಂದು ಯಾವುದೋ ಕೆಲಸದಲ್ಲಿ ಹೋದಾಗ ನನಗೆ ರೋಷನ್ ಅವ್ರು ಭೇಟಿ ಆದ್ರು. ಅವರು ಅದ್ಭುತ ಕಲಾವಿದರು. ಅವರಂಥ ಕಲಾವಿದರಿಗೆ ನಾನು ನಿರ್ಮಾಪಕಿ ಆಗಿದ್ದು ನನ್ನ ಪುಣ್ಯ. ಮತ್ತು ಇನ್ನೊಂದು ನಾನು ವಿಷಯ ಹೇಳಬೇಕಾದ ವಿಷಯ, ಅಂಥ ಶ್ರಮಜೀವಿ ಇವರು ಎಲ್ಲ ನಮ್ಮ ಟೀಮು ಒಂದು ದಿನ ಮೇಡಮ್ ನಾನು ಅದನ್ನ ಮಾಡ್ಬೇಕಾ ಇದನ್ನ ಮಾಡ್ಬೇಕು ಏನಿಲ್ಲ, ಎಲ್ಲ ಅವರೆಲ್ಲ ಬಂದು ಇವತ್ತು ಇಷ್ಟು ಹೆಮ್ಮೆಲೆ ಮಾತಾಡ್ಬೇಕಂದ್ರೆ ಎಲ್ಲ ಕ್ರೆಡಿಟ್ ಇವ್ರಿಗೆ ಸಲ್ಲಬೇಕು. ಇನ್ನೊಂದು ವಿಷಯ ನಾನು ಎಲ್ಲರಿಗೂ ಹೇಳ್ಬೇಕು, ನಾನು ಸ್ವಲ್ಪ ಈ ವಿಷಯದಲ್ಲಿ ಸ್ವಾರ್ಥಿನೇ. ನನಗೆ ಯಾವತ್ತಿದ್ರೂ ಚಿಕ್ಕವಳಿದ್ದಾಗಿಂದ ಕನ್ನಡ ಮೇಲೆ ಬಹಳ ನನಗೆ ಪಂಚಪ್ರಾಣ. ನನ್ನ ಉಸಿರು ಇರೋ ತನಕನೂ ನಾನು ಬರೀ ಕನ್ನಡ ಮಾತ್ರ ನಿರ್ಮಾಪಕಿ ಆಗ್ತೀನಿ ವಿನಃ ಬೇರೆ ಯಾವ ಭಾಷೆಯಲ್ಲಿ ನಾನು ನಿರ್ಮಾಪಕಿ ಆಗಲ್ಲ. ಎಲ್ಲ ನೀವು ನಾನೆಲ್ಲರಿಗೂ ಕೈ ಮುಗಿದು ಕೇಳೋದು ಒಂದೇ ಅಂದರೆ ಬೆಳೆಸ್ರಿ, ಬಡವ್ರ ಮಕ್ಕಳು ಬೆಳೆಸ್ರಿ. ತಂದೆ ತಾಯಿ ಇಲ್ಲದ ಮಗ ನಾನು ಒಂದು ವಜ್ರ, ಆ ವಜ್ರವನ್ನ ಎಲ್ಲರೂ ಕನ್ನಡಕ್ಕೆ ಮೀಸಲಿಟ್ಟಿನಿ, ಅವ್ರ ಮಡಿಲೆಲ್ಲ ಹಾಕಿನಿ, ಬೆಳೆಸ್ರಿ ಎಲ್ಲರೂ. ಎಲ್ಲರಿಗೂ ನಾನು ಕಳಕಳಿಯಿಂದ ಕೇಳೋದು, ಕನ್ನಡ ಅಭಿಮಾನಿಗಳು ಬಹಳ ಪುಣ್ಯವಂತರು. ನಾವು ಇಲ್ಲಿ ಹುಟ್ಟಬೇಕಾದ್ರೆ ನಾವು ಬಹಳ ಪುಣ್ಯ ಮಾಡಿದ್ದೀನಿ. ನಾನು ಉಸಿರು ಇರೋ ತನಕನೂ ನಾನು ಯಾವತ್ತಿದ್ರು ಚಿರಋಣಿ. ಎಲ್ಲರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.